ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಸೆಕೆಂಡ್ PUCಯಲ್ಲಿ ಬರುವಂತಹ ಅರ್ಥಶಾಸ್ತ್ರ ವಿಷಯ ಎಕನಾಮಿಕ್ಸ್ನಲ್ಲಿ ಬರುವಂತಹ 2 ಅಂಕದ ಮುಖ್ಯ ಪ್ರಶ್ನೋತ್ತರಗಳ ಬಗ್ಗೆ ನೋಡೋಣ. ಸೊ 2 ಅಂಕದ ಪ್ರಶ್ನೋತ್ತರಗಳನ್ನ ನೀವು ಓದುವಾಗ ಇದನ್ನ 2 ಭಾಗವಾಗಿ ಮಾಡ್ಕೋಬೇಕು. ಸೊ ಪ್ರಶ್ನೆನ 2 ಭಾಗ ಮಾಡ್ಕೋಬೇಕು. ಮೊದಲನೇದು ಪಾಯಿಂಟಿನ ಕ್ವಶನ್ ಆನ್ಸರ್ಸ್ನ ನೋಡ್ಕೋಬೇಕು. ಸೊ ಒಟ್ಟು ಮಿಡ್ ಟರ್ಮ್ಗೋಸ್ಕರ 12 ಪ್ರಶ್ನೆಗಳಿದೆ. ಅಂದ್ರೆ ಒಂದನೇ ಭಾಗದಲ್ಲಿ 12 ಪಾಯಿಂಟ್ನ ಕ್ವಶನ್ ಆನ್ಸರ್ ಇದೆ, 8 ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಇದೆ. ಸೊ 2 ಭಾಗ ಮಾಡಿಕೊಂಡು ಇವುಗಳನ್ನು ಓದೋದ್ರಿಂದ ನಿಮಗೆ ಕ್ವಶನ್ ಪೇಪರ್ ನಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರ ಬರೋದಕ್ಕೆ ಅನುಕೂಲ ಆಗುತ್ತೆ. ಸೊ 2 ಅಂಕದ ಪ್ರಶ್ನೆಗಳು ಏನು 12 ಮತ್ತು 8 ಪ್ರಶ್ನೆಗಳಿದೆ ಅಂತ ಹೇಳಿದೆ ನಾನು. ಟೋಟಲ್ 20 ಕ್ವಶನ್ಸ್ 2 ಮಾರ್ಕ್ಸ್ಗೆ ಇರೋದು. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳೋದು ಈಗ 80 ಮಾರ್ಕ್ಸ್ಗೆ ಕನ್ವರ್ಟ್ ಆದ ನಂತರ 2 ಅಂಕದ ಪ್ರಶ್ನೆಗಳನ್ನ ಎಷ್ಟು ಕೇಳ್ತಾರೆ ಅಂದ್ರೆ 11 ಪ್ರಶ್ನೆಗಳನ್ನ ಕೇಳ್ತಾರೆ. ಇದಕ್ಕೆ ನೀವು ಉತ್ತರ ಬರೀಬೇಕಾಗಿರೋದು ಕೇವಲ 6 ಕ್ವಶನ್ಗಳಿಗೆ ಮಾತ್ರ. ಸೊ ಈ 6 ಕ್ವಶನ್ ಅಲ್ಲಿ 4 ಕ್ವಶನ್ ಪಾಯಿಂಟ್ ಬರೆಯುವಂತ ಕ್ವಶನ್ಸ್ ಬರುತ್ತೆ, ಮತ್ತೆ 2 ಅಥವಾ 3 ಕ್ವಶನ್ಗಳು ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಬರುತ್ತೆ. ಇನ್ನು ಉಳಿದ ಪ್ರಶ್ನೆಗಳು ವ್ಯತ್ಯಾಸ ಮತ್ತು ಬೇರೆ ಕ್ವಶನ್ಸ್ ಮೇಲೆ ಇರುತ್ತೆ. ಸೊ ಮೊದಲಿಗೆ ಪಾಯಿಂಟಿನ್ ಕ್ವಶನ್ ಆನ್ಸರ್ಸ್ ಯಾವುದು ಮತ್ತು ಹೇಗೆ ಅವುಗಳನ್ನು ಓದಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಮೊದಲನೇ ಪ್ರಶ್ನೆ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ. ಸೊ ಒಂದು ದೇಶದ ಕೇಂದ್ರೀಯ ಸಮಸ್ಯೆಗಳು ಯಾವುವು? ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಸೊ ಇವು 4 ಪಾಯಿಂಟ್ನ ನೀವು ನೆನ್ಪಿಟ್ಕೊಳ್ಳಿ. ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಅನ್ನುವುದೇ ಕೇಂದ್ರೀಯ ಸಮಸ್ಯೆಗಳು. ಅನುಭೋಗಿಯ ವರ್ತನೆ ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿರಿ. ಸೊ ಅನುಭೋಗಿಯ ವರ್ತನೆಯನ್ನು ತಿಳಿಸುವುದಕ್ಕೋಸ್ಕರ 2 ವಿಧಾನಗಳನ್ನ ಕಂಡುಹಿಡಿಯಲಾಗಿದೆ. ಒಂದು ಸಂಖ್ಯೆಗಳ ಮೂಲಕ, ಅದನ್ನೇ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಂತ ಕರಿತೀವಿ. ಒಂದು ರೇಖಾಚಿತ್ರದ ಮೂಲಕ ಅನುಭೋಗಿಯ ವರ್ತನೆಯನ್ನು ತಿಳಿಬಹುದು, ಅದನ್ನ ಸ್ಥಾನದರ್ಶಕ ವಿಧಾನ ಅಂತ ಕರಿತೀವಿ. ಅನುಭೋಗಿಯ ವರ್ತನೆ 2 ವಿಧಗಳು, ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಮತ್ತು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಮೂರನೇ ಪ್ರಶ್ನೆ, ದೀರ್ಘಾವಧಿಯ ವೆಚ್ಚಗಳು ಯಾವುವು? ಸೊ ಅಲ್ಪಾವಧಿ ವೆಚ್ಚಗಳು, ದೀರ್ಘಾವಧಿ ವೆಚ್ಚಗಳು ಅಂತಿದೆ. ಸೊ ದೀರ್ಘಾವಧಿ ವೆಚ್ಚಗಳು 3 ಇದೆ, ಅಲ್ಪಾವಧಿ ವೆಚ್ಚಗಳಾಗಿದ್ರೆ 7 ಇದೆ. ದೀರ್ಘಾವಧಿ ವೆಚ್ಚಗಳು, ದೀರ್ಘಾವಧಿ ಒಟ್ಟು ವೆಚ್ಚ, ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ. ನಾಲ್ಕನೇ ಪ್ರಶ್ನೆ, ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿರಿ. ಒಟ್ಟು 7 ವೆಚ್ಚಗಳನ್ನು ನೀವು ನೆನ್ಪಿಟ್ಕೋಬೇಕು. ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಒಟ್ಟು ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ. ಐದನೇ ಪ್ರಶ್ನೆ, ಪ್ರತಿಫಲದ 3 ವಿಧಾನಗಳನ್ನು ಹೆಸರಿಸಿರಿ. ಏರಿಕೆ ಪ್ರತಿಫಲ ಪ್ರಮಾಣ, ಸ್ಥಿರ ಪ್ರತಿಫಲಗಳ ಪ್ರಮಾಣ, ಇಳಿಕೆ ಪ್ರತಿಫಲಗಳ ಪ್ರಮಾಣ. ಸೊ 3 ಪ್ರತಿಫಲಗಳಿದೆ, ಏರಿಕೆ, ಸ್ಥಿರ ಮತ್ತು ಇಳಿಕೆ. ಇನ್ನು 6ನೇ ಪ್ರಶ್ನೆ, 2 ಅಂಕಕ್ಕೆ ಪಾಯಿಂಟ್ ಇನ್ ಕ್ವಶನ್ ಆನ್ಸರ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕ ಲಾಭ ಗಳಿಸಲು ಇರುವ ಷರತ್ತುಗಳನ್ನ ಹೆಸರಿಸಿರಿ. ಸೊ ಷರತ್ತುಗಳ ಮೇಲೆ ಪ್ರಶ್ನೆ ಬಂದ್ರೆ 2 ಷರತ್ತುಗಳನ್ನ ಬರಿಬೇಕು. ಮೊದಲನೇದು, ಬೆಲೆ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ಸೀಮಾಂತ ವೆಚ್ಚ P0 ನಲ್ಲಿ ಇಳಿಕೆಯಾಗುವುದಿಲ್ಲ. ಸೊ 2 ಪಾಯಿಂಟ್ ನೀವು ಬರಿಬೇಕಾಗುತ್ತೆ. 7ನೇ ಪ್ರಶ್ನೆ, ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧಾರಕಗಳನ್ನು ಹೆಸರಿಸಿರಿ. ಸೊ ಉದ್ಯಮ ಘಟಕ ಪೂರೈಕೆ ಮಾಡ್ಬೇಕಂದ್ರೆ ಯಾವುದ್ರ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತಂದ್ರೆ ತಂತ್ರಜ್ಞಾನದ ಪ್ರಗತಿ, ಆದಾನದ ಬೆಲೆಗಳು ಮತ್ತು ಘಟಕ ತೆರಿಗೆ. ಈ 3 ಪಾಯಿಂಟ್ ನೀವು ಬರೀಬೇಕಾಗುತ್ತೆ. 8ನೇ ಪ್ರಶ್ನೆ, ಬೇಡಿಕೆ ಮತ್ತು ಪೂರೈಕೆ ರೇಖೆ ಏಕಕಾಲದ ಪಲ್ಲಟದ 2 ಉದಾಹರಣೆ ತಿಳಿಸಿ. ಸೊ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ 2 ಬಲಗಡೆ ಪಲ್ಲಟಗೊಳ್ಳುವುದು, ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ 2 ಎಡಗಡೆ ಪಲ್ಲಟಗೊಳ್ಳುವುದು. ಸೊ ಬಲಗಡೆ ಪಲ್ಲಟ, ಎಡಗಡೆ ಪಲ್ಲಟ, ಇದು ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಏಕಕಾಲದ ಪಲ್ಲಟದ 2 ಉದಾಹರಣೆ. 9ನೇ ಪ್ರಶ್ನೆ, ಬಾಹ್ಯ ವ್ಯಾಪಾರದ 2 ವಿಧಗಳನ್ನು ತಿಳಿಸಿ. ಸೊ ಬಾಹ್ಯ ವ್ಯಾಪಾರದಲ್ಲಿ 2 ವಿಧಗಳಿದೆ, ಒಂದು ಆಮದು, ಒಂದು ರಫ್ತು. ಅಂದ್ರೆ ಬೇರೆ ದೇಶದಿಂದ ಸರಕು ಸೇವೆಗಳನ್ನ ತರಿಸ್ಕೊಳ್ಳೋದಕ್ಕೆ ಆಮದು ಅಂತ ಕರಿತೀವಿ, ಬೇರೆ ದೇಶಗಳಿಗೆ ಸರಕುಗಳನ್ನ ಕಳಿಸೋದಕ್ಕೆ, ಮಾರಾಟ ಮಾಡೋದಕ್ಕೆ ರಫ್ತು ಅಂತ ಕರಿತೀವಿ. 10ನೇ ಪ್ರಶ್ನೆ, ಸಮಗ್ರ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವವರು ಯಾರು? ಅಂದ್ರೆ ಒಂದು ದೇಶದಲ್ಲಿನ ಆರ್ಥಿಕತೆಯ ಮೇಲೆ, ಹಣಕಾಸಿನ ವ್ಯವಹಾರದ ನಿರ್ಣಯಗಳನ್ನ ಯಾರು ತೆಗೆದುಕೊಳ್ತಾರೆ? ಸೊ ಆ ದೇಶದ ಸರ್ಕಾರಕ್ಕೆ ಮೊದಲನೇ ಅಧಿಕಾರ ಇರುತ್ತೆ. ಅದನ್ನ ಬಿಟ್ರೆ ಆ ದೇಶದ ಕೇಂದ್ರ ಬ್ಯಾಂಕು, ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಅಧಿಕಾರವಿದೆ. ಮೂರನೇದು ಸೆಬಿ, ಭಾರತೀಯ ಭದ್ರತೆಗಳ ವಿನಿಮಯ ಮಂಡಳಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಅದಕ್ಕೆ ಅಧಿಕಾರ ಇರುತ್ತೆ. ಇನ್ನಿತರ ಹಣಕಾಸು ಸಂಸ್ಥೆಗಳು, ಸೊ ಹಣಕಾಸು ಸಂಸ್ಥೆಗಳಿಗೆ ಅಧಿಕಾರ ಇರುತ್ತೆ. ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವವರು ಯಾರು ಅಂತ ಕೇಳಿದಾಗ ಇವು 4 ಪಾಯಿಂಟ್ ನ ಬರೀಬೇಕಾಗುತ್ತೆ. 11ನೇ ಪ್ರಶ್ನೆ, ಉತ್ಪಾದನಾಂಗಗಳನ್ನು ಹೆಸರಿಸಿರಿ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಇವು 4 ನಾವು ಉತ್ಪಾದನಾಂಗಗಳು ಅಂತ ಕರಿತೀವಿ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. 12ನೇ ಪ್ರಶ್ನೆ, ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳು ಯಾವುವು?
ಬಂಡವಾಳಶಾಹಿ ಆರ್ಥಿಕತೆಯಲ್ಲಿರುವಂತಹ ಲಕ್ಷಣಗಳಂದ್ರೆ ಈ ಆರ್ಥಿಕತೆಯು ಖಾಸಗಿ ವಲಯದ ನಿಯಂತ್ರಣದಲ್ಲಿರುತ್ತದೆ. ಅಂದ್ರೆ ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ಬೇರೆ ಅಲ್ಲ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂದ್ರೆ ಬೇರೆ ಅಲ್ಲ. ಪೂರ್ತಿಯಾಗಿ ಖಾಸಗಿ ವ್ಯಕ್ತಿಗಳ ನಿಯಂತ್ರಣದಲ್ಲಿರುವಂತಹ ಅರ್ಥವ್ಯವಸ್ಥೆಯನ್ನು ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಆದ್ದರಿಂದ ಮೊದಲನೇ ಲಕ್ಷಣ ಏನು ಬರಿತೀವಿ ಅಂದ್ರೆ ಇದು ಖಾಸಗಿ ವಲಯದ ನಿಯಂತ್ರಣದಲ್ಲಿರುತ್ತದೆ ಅಂತ ಬರಿತೀವಿ. ಎರಡನೇದ್ದು, ಖಾಸಗಿ ವ್ಯಕ್ತಿಗಳು ಇಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅಂದ್ರೆ ಖಾಸಗಿ ವಲಯದ ನಿಯಂತ್ರಣದಲ್ಲಿರುತ್ತೆ, ಖಾಸಗಿ ವ್ಯಕ್ತಿಗಳು ಇದರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಬೇಡಿಕೆ ಮತ್ತು ಪೂರೈಕೆಯ ಮೂಲಕ ಇದು ಬೆಲೆ ನಿರ್ಧಾರ ಮಾಡುತ್ತೆ. ಶ್ರಮದ ಖರೀದಿ ಮತ್ತು ಶ್ರಮದ ಮಾರಾಟದ ಮೇಲೆ ಕೂಲಿ ದರ ನಿರ್ಧಾರವಾಗುತ್ತೆ. ಬೆಲೆ ಹೇಗೆ ನಿರ್ಧಾರ ಆಗುತ್ತೆ, ಕೂಲಿ ದರ ಹೇಗೆ ನಿರ್ಧಾರ ಆಗುತ್ತೆ, ಯಾರು ಇಲ್ಲಿ ನಿಯಂತ್ರಣವನ್ನು ಹೊಂದಿದ್ದಾರೆ, ಯಾರು ಇಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ 4 ಲಕ್ಷಣವನ್ನ ನೀವು ಬರಿಬೇಕಾಗುತ್ತೆ. ಇನ್ನು 12 ಪ್ರಶ್ನೆಗಳು ಮುಗಿದ ನಂತರ ಇವು ಪಾಯಿಂಟಿನ ಕ್ವಶನ್ ಆನ್ಸರ್ಸ್ ಆಯ್ತು. ಈಗ ಥಿಯರಿ ಕ್ವಶನ್ ಆನ್ಸರ್ಸ್ ನ ನೋಡ್ಕೋಬೇಕಾಗುತ್ತೆ. 8 ಥಿಯರಿ ಕ್ವಶನ್ ನೀವು ನೋಡ್ಕೋಬೇಕಾಗುತ್ತೆ. ಮೊದಲನೇದ್ದು, ಉತ್ಪಾದನಾ ಸಾಧ್ಯತಾ ಗಣ ಎಂದರೇನು? ದೇಶದಲ್ಲಿ ಲಭ್ಯವಿರುವ ಸಂಪನ್ಮೂಲ ಮತ್ತು ತಾಂತ್ರಿಕ ಸಹಾಯದಿಂದ ಉತ್ಪಾದಿಸಲಾಗುವ ಸರಕು ಸೇವೆಗಳ ಸಾಧ್ಯತಾ ಸಂಯೋಜನೆಯ ಸಂಗ್ರಹವನ್ನು ಉತ್ಪಾದನಾ ಸಾಧ್ಯತಾ ಗಣ ಎನ್ನುವರು. ಎರಡನೇ ಪ್ರಶ್ನೆ, ಸದಾವಕಾಶ ವೆಚ್ಚ ಎಂದರೇನು? ಒಂದು ಸರಕನ್ನು ಹೆಚ್ಚು ಪಡೆಯಲು ಬಿಟ್ಟು ಕೊಡಬೇಕಾದ ಮತ್ತೊಂದು ಸರಕಿನ ಪ್ರಮಾಣವನ್ನು ಅಥವಾ ವೆಚ್ಚವನ್ನು ಸದಾವಕಾಶ ವೆಚ್ಚ ಎನ್ನುವರು. ಮೂರನೇ ಪ್ರಶ್ನೆ, ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ಉತ್ಪಾದನಾ ಸಾಧ್ಯತಾ ಗಣದ ಎಲ್ಲಾ ಸಂಯೋಜನೆಗಳ ಬಿಂದುವನ್ನು ತೋರಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ಎನ್ನುವರು. ನಾಲ್ಕನೇ ಪ್ರಶ್ನೆ, ಏಕಾತ್ಮಕ ಒಲವು ಎಂದರೇನು? ವಿವೇಚನಾಶೀಲನಾದ ಅನುಭೋಗಿಯು ಹೆಚ್ಚಿನ ಮಟ್ಟದ ತೃಪ್ತಿ ನೀಡುವ ಎತ್ತರದ ಔದಾಸೀನ್ಯ ವಕ್ರರೇಖೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಅಥವಾ ಅದರ ಮೇಲೆ ಒಲವನ್ನು ತೋರಿಸುತ್ತಾನೆ. ಇದನ್ನು ಏಕಾತ್ಮಕ ಒಲವು ಎನ್ನುವರು. ಐದನೇ ಪ್ರಶ್ನೆ, ಬೇಡಿಕೆ ನಿಯಮ ತಿಳಿಸಿ. ಇತರ ಸ್ಥಿತಿಗಳು ಸ್ಥಿರವಾಗಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತದೆ, ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಇದನ್ನು ಬೇಡಿಕೆ ನಿಯಮ ಎನ್ನುವರು. ಆರನೇ ಪ್ರಶ್ನೆ, ಕೆಳದರ್ಜೆ ಸರಕುಗಳು ಎಂದರೇನು? ಉದಾಹರಣೆ ಕೊಡಿ. ಅನುಭೋಗಿಯ ಆದಾಯಕ್ಕೆ ವಿರುದ್ಧ ಸಂಬಂಧ ಹೊಂದಿರುವ ಸರಕುಗಳನ್ನು ಕೆಳದರ್ಜೆ ಸರಕುಗಳು ಎನ್ನುವರು. ಉದಾಹರಣೆಗೆ ರಾಗಿ, ಸಜ್ಜಿ, ನವಣಿ. ಏಳನೇ ಪ್ರಶ್ನೆ, ಸಮ ಉತ್ಪನ್ನ ರೇಖೆ ಎಂದರೇನು? ಒಂದೇ ಮಟ್ಟದ ಉತ್ಪನ್ನ ನೀಡುವ ಎರಡು ಉತ್ಪಾದನಾಂಗಗಳ ಸಂಭವನೀಯ ಸಂಯೋಜನೆ ತೋರಿಸುವ ರೇಖೆಯನ್ನು ಸಮ ಉತ್ಪನ್ನ ರೇಖೆ ಎನ್ನುವರು. ಕೊನೆ ಪ್ರಶ್ನೆ, ಅಲ್ಪಾವಧಿ ದೀರ್ಘಾವಧಿ ಎಂದರೇನು? ಎಲ್ಲಾ ಆದಾನಗಳನ್ನು ಬದಲಾಯಿಸಲು ಸಾಧ್ಯವಿರುವ ಅವಧಿಗೆ ದೀರ್ಘಾವಧಿ ಎನ್ನುವರು. ಎಲ್ಲಾ ಆದಾನಗಳನ್ನು ಬದಲಾಯಿಸಲು ಸಾಧ್ಯವಿರದ ಅವಧಿಗೆ ಅಲ್ಪಾವಧಿ ಎನ್ನುವರು. ಸೊ ಅಲ್ಪಾವಧಿ ಮತ್ತು ದೀರ್ಘಾವಧಿ ಇವುಗಳು ನಿಮಗೆ ಥಿಯರಿ ಕ್ವಶನ್ಸ್. ಇವಿಷ್ಟು ಪ್ರಶ್ನೆಗಳನ್ನ ನೀವು ನೋಡ್ಕೊಂಡ್ರೆ 2 ಅಂಕದ ಎಲ್ಲಾ ಪ್ರಶ್ನೋತ್ತರಗಳಿಗೆ ನೀವು ಉತ್ತರಿಸಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.